ಕರ್ನಾಟಕ ವಿಶ್ವವಿದ್ಯಾಲಯದ ಕೌಸಾಳಿ ವ್ಯಾಪಾರ ಮೇಳ ಸೃಜನಶೀಲತೆ ಉದ್ಯಮಶೀಲತೆ ಮತ್ತು ಸಮುದಾಯ ಉತ್ಸವ 2025 ಕರ್ನಾಟಕ ವಿಶ್ವವಿದ್ಯಾಲಯದ ಎಂಬಿಎ ವಿಭಾಗ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆ 1976ರಲ್ಲಿ ಪ್ರಾರಂಭವಾಯಿತು. ವಿಭಾಗದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿದ್ದಾರೆಂದು ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿ ಎಎಂ ಖಾನ್ ಹೇಳಿದರು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ವರ್ಷ ನಾವು ಸುವರ್ಣ ಮಹೋತ್ಸವ ವರ್ಷವನ್ನಾಗಿ ಆಚರಿಸುತ್ತಿದ್ದೇವೆ. ಸುವರ್ಣ ಮಹೋತ್ಸವ ಆಚರಣೆ ಭಾಗವಾಗಿ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆಯು ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬ್ರ್ಯಾಂಡ್ ಬಜಾರ್ ಎಂಬ ವ್ಯಾಪಾರ ಮೇಳವನ್ನು ದಿನಾಂಕ 12/8/2025 ರಿಂದ 13/8/2025 ಈ ಮೇಳವನ್ನು ಆಯೋಜಿಸುತ್ತಿದೆ. ಈ ಮೇಳವು ಬೆಳಗ್ಗೆ 8 ರಿಂದ ಸಾಯಂಕಾಲ 8 ರವರೆಗೆ ಪಾವಟೆ ನಗರದ ಕೆಒಡಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದರು. ನಂತರ ನಿರ್ದೇಶಕರಾದ ಡಾ ರಾಮಾಂಜನೇಯಲು ಮಾತನಾಡಿ, ಈ ಮೇಳದಲ್ಲಿ ನವೀನತೆ ಮತ್ತು ಸೃಜನಾತ್ಮಕ ಕೌಶಲ್ಯಗಳನ್ನು ಕಲಿಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳ ಹೊಸ ಆಲೋಚನೆಗಳು ಉದ್ಯಮಶೀಲತೆಗೆ ಈ ವ್ಯಾಪಾರ ಮೇಳ ವೇದಿಕೆಯಾಗಲಿದೆ. ಎಂಬಿಎ ವಿದ್ಯಾರ್ಥಿಗಳು ನಡೆಸುವ ಕೆ-ಮಾರ್ಟ್ ಲ್ಯಾಬ್ ಫಾರ್ ಲರ್ನಿಂಗ್ ಎಂಬ ರಿಟೇಲ್ ಶಾಪ್ ಈ ಮೇಳದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ವ್ಯಾಪಾರ ಮಾರಾಟ, ಮಾರುಕಟ್ಟೆ, ಬ್ರ್ಯಾಂಡಿಂಗ್, ಹೂಡಿಕೆ ಇತ್ಯಾದಿಯಾಗಿ ವ್ಯವಹಾರದ ವಿವಿಧ ಆಯಾಮಗಳನ್ನು ಕಲಿಯಲು ಅನುಕೂಲವಾಗಲಿದೆ. ವ್ಯವಹಾರದ ಎಲ್ಲಾ ಬಿಸಿನೆಸ್ ಅಂಶಗಳನ್ನು ನೇರವಾಗಿ ಕಲಿಯುವ ಪ್ರಾಯೋಗಿಕವಾಗಿ ಕಲಿಯಲು ಪ್ರಯೋಗಾಲಯವಾಗಿ ಕೆ-ಮಾರ್ಟ್ ಕಾರ್ಯನಿರ್ವಹಿಸುತ್ತದೆ ಎಂದರು. ನಾನು ಪ್ರೊಫೆಸರ್ ರಾಮಾಂಜನೇಯ, ಕೌಸಾಳಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಡೈರೆಕ್ಟರ್. ನಮ್ಮ ವಿಭಾಗದಿಂದ 12-13ನೇ ತಾರೀಕು ಆಗಸ್ಟ್ 2025 2 ದಿನ ಬ್ರ್ಯಾಂಡ್ ಬಜಾರ್ ಒಂದು ವ್ಯಾಪಾರ ಮೇಳವನ್ನು ಆಯೋಜಿಸಿದ್ದೇವೆ. ಈ ವ್ಯಾಪಾರ ಮೇಳದಲ್ಲಿ ಸುಮಾರು ಒಂದು 25 ಸ್ಟಾಲ್ಗಳು ನಮ್ಮ ವಿದ್ಯಾರ್ಥಿಗಳು ನಿರ್ವಹಿಸಲಿದ್ದಾರೆ. ಈ ಸ್ಟಾಲ್ಗಳಲ್ಲಿ ಹಲವಾರು ವಸ್ತುಗಳು, ಬ್ರ್ಯಾಂಡ್ಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿದೆ. ಉದಾಹರಣೆಗೆ ಕಾಸ್ಮೆಟಿಕ್ಸ್, ಫ್ಯಾಷನಬಲ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್, ಗಾರ್ಮೆಂಟ್ಸ್, ಫುಟ್ವೇರ್ ಎಟ್ಸೆಟ್ರಾ. ಸೊ ಈ ಎಲ್ಲ ವಸ್ತುಗಳು 2 ದಿನ ಪ್ರದರ್ಶನ ಮತ್ತು ಮಾರಾಟಕ್ಕಿದೆ. ಈ ಒಂದು ಮೇಳದಲ್ಲಿ ಧಾರವಾಡ, ಹುಬ್ಳಿ ಜನತೆ ಭಾಗವಹಿಸಿ ಈ ಮೇಳದ ಅನುಕೂಲಗಳನ್ನು ಪಡಿಬೇಕು, ಮೇಳದ ಲಾಭವನ್ನು ಪಡಿಬೇಕು. ಎಲ್ಲ ವಸ್ತುಗಳು ಡಿಸ್ಕೌಂಟಲ್ಲಿ ಒಂದೇ ಜಾಗದಲ್ಲಿ ಸಿಗಲಿದೆ. ಕರ್ನಾಟಕ ಯೂನಿವರ್ಸಿಟಿ ಆವರಣದ ಮೇನ್ ಸರ್ಕಲ್ನಲ್ಲಿ ಈ 2 ದಿನ ನಾವು ಮೇಳವನ್ನು ಆಯೋಜಿಸಿದ್ದೇವೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಹಳೆಯ ವಿದ್ಯಾರ್ಥಿ ಸಂಜೀವ್ ಘನತೆ ಮಾತನಾಡಿ, ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಉದ್ಯಮಿಗಳಿಗೆ ತಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸುವ ಮತ್ತು ಮಾರಾಟ ಮಾಡುವ ಅವಕಾಶ ನೀಡುವುದು. ಈ ಮೇಳದಲ್ಲಿ 20ಕ್ಕಿಂತ ಹೆಚ್ಚಿನ ಸ್ಟಾಲ್ಗಳು ಇರಲಿದ್ದು, ಇವುಗಳಲ್ಲಿ ಹಲವಾರು ವಿಭಿನ್ನ ವಸ್ತುಗಳು ಪ್ರದರ್ಶನವಾಗಲಿದೆ. ಸ್ಥಳೀಯ ಉದ್ಯಮಶೀಲತೆಯ ಬೆಂಬಲ ಮತ್ತು ಯುವ ಪ್ರತಿಭೆಗಳ ಉತ್ತೇಜನ. ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳ ಧಾರವಾಡ ಗ್ರಾಹಕರಿಗೆ ಅತ್ಯುತ್ತಮ ಖರೀದಿ ಅನುಭವ, ಕಡಿಮೆ ಬೆಲೆಯಲ್ಲಿನ ಉತ್ತಮ ಗುಣಮಟ್ಟದ ವಸ್ತುಗಳು, ಆನಂದ, ಮನರಂಜನೆ ಒದಗಿಸುತ್ತದೆ. ಇಂಥ ಮೇಳಗಳು ವಿದ್ಯಾರ್ಥಿಗಳಿಗೆ ವಾಸ್ತವಿಕ ಜಗತ್ತಿನಲ್ಲಿ ವ್ಯವಹರಿಸಲು ಕಲಿಕೆ ಮತ್ತು ಅನುಭವ ನೀಡುತ್ತವೆ. ಇದು ಕೌಶಲ್ಯ, ನಾಯಕತ್ವ ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ ಎಂದರು. नाम संजीव गनाते हूँ. मैं इस इंस्टीट्यूट का अलमनाई हूँ और मैं 82-84 बैच का स्टूडेंट रह चुका हूँ यहाँ पे. और गर्व से जो हम कहना चाहते हैं, ये जो मेला अभी ऑर्गेनाइज किया है, ये एक हमारे स्टूडेंट्स के लिए जो इनिशिएटिव लिया गया है फैकल्टी की तरफ से और एलुमनी की तरफ से, जिसका मेन ऑब्जेक्टिव है इनको हैंड्स ऑन ट्रेनिंग देने के लिए कि यदि कोई प्रोडक्ट बिकना होता है तो ग्राउंड लेवल पे क्या क्या चीज़ देखनी पड़ती है, क्या क्या मुश्किलें हो सकती है इन टर्म्स ऑफ सेल्स, इन टर्म्स ऑफ लॉजिस्टिक्स, इन टर्म्स ऑफ ब्रांडिंग, इन टर्म्स ऑफ एडवर्टीजमेंट, इन टर्म्स ऑफ बिलिंग. ये पूरा हम इनको हैंड्स ऑन सिखाना चाहते हैं. जबकि थियोरेटिकल पार्ट जो है वो हम वैसे भी सिखा रहे हैं क्लासरूम में, लेकिन आज जो आजकल के दुनिया में जो आज इंडस्ट्रीज में भी देखा जाता है कि प्रैक्टिकल एक्सपोजर क्या है बंदे लोगों के पास, वो काफ़ी अहमियत रखता है. तो उसी एंगल से ये ट्रेड फेयर ऑर्गेनाइज किया गया है. ऑलरेडी हमारे पास के-मार्ट है जहाँ पे हम लोग इन हाउस यहाँ पे दुकान ऑपरेट कर रहे हैं. जो ये हम लोग आउट कस्टमर के पास लेके जा रहे हैं, बिकॉज ये स्केल बढ़ाते जाना है हमें. अभी हमने एक शॉप किया है, हमने और 2-3 बड़े शॉप्स प्लान कर रहे हैं विद इन द कैंपस. शायद हम लोग बाहर भी करना शुरू करेंगे. एंड ऑफ द डे प्रैक्टिकल एक्सपोजर मैटर्स फॉर ग्रूमिंग अ स्टूडेंट. यदि ये हो जाए तो आई थिंक हम लोगों ने एज ए एलुमनी की तरफ से, एज ए इंस्टीट्यूट की तरफ से हर एक स्टूडेंट्स के लिए हमने काफ़ी कुछ योगदान किया हुआ जैसे लगता है, और इसमें इनको काफ़ी मदद करेगा जब वो प्रोफेशनल वर्ल्ड में जाते हैं.
इसलिए ये पूरा ट्रेड ऑर्गेनाइज हम लोग कर रहे हैं। इसके सिवाय हम लोग काफ़ी फैकल्टीज को इन्वॉल्व कर रहे हैं। एलुमनी जैसे हम लोग हैं, हम लोग आके इधर लेक्चर्स देते हैं, बिकॉज हम लोगों ने 30 साल 35 साल 40 साल हमने इंडस्ट्री में काम किया है। प्लस हमारे जो एलुमनी के लोग अब्रॉड में है या नॉन इंडस्ट्रियलिस्ट हैं, उनको बुला के प्रैक्टिकल एक्सपोजर देते हैं। आइडिया इज ग्रूम द स्टूडेंट्स टू फेस द टुमारोज चैलेंजेस। थैंक यू। ನಾ MBA ಫಸ್ಟ್ ಇಯರ್ ಸ್ಟೂಡೆಂಟ್. ಇದು MBA ಕಾಲೇಜ್ ಅಂದ್ರೆ ಫಸ್ಟ್ ಫೇಮಸ್ ಇದ್ದಿದ್ದಂದ್ರೆ ಕೌಸಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಈಗ ನಾವು ನಮ್ದು ಅಲ್ಯೂಮಿನ್ಸ್ ಎಲ್ಲರೂ ಬಿಲ್ಡ್ ಮಾಡ್ಯಾರ. ಹೆಂಗ್ ಬಿಲ್ಡ್ ಮಾಡ್ಯಾರ ಅಂದ್ರೆ ಈಗ ನಾವು ನೋಡ್ಬೋದು ಇಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ, ಸ್ಮಾರ್ಟ್ ಬೋರ್ಡ್ ಫೆಸಿಲಿಟೀಸ್ ಐತಿ, ಮತ್ತು ಆಮೇಲೆ ಸರ್ಸ್ ಅಂಡ್ ಟೀಚರ್ಸ್ ಎಲ್ಲರೂ ನಮಗ್ ಪ್ರಾಕ್ಟಿಕಲ್ ನಾಲೆಜ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೊಡತ್ತಾರ. ಈಗ ನಾವು ಬ್ರ್ಯಾಂಡ್ ಬಜಾರ್ ಐತಿ ನಮ್ದು, ಅದು ಫೆಸ್ಟ್ನಾಗ ನಾವು ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು, ಪ್ರಾಡಕ್ಟ್ ಅನ್ನ ಹೆಂಗ್ ಸೆಲ್ ಮಾಡ್ಬೇಕು, ರಿಟೇಲರ್ಸ್ ಕೂಡ ಹೆಂಗ್ ಬಾರ್ಗೇನ್ ಮಾಡ್ಬೇಕು, ಮತ್ತೆ ಸ್ಪಾನ್ಸರ್ಶಿಪ್ ಹೆಂಗ್ ತಗೋಬೇಕಂತ. ನಾ ಮನೀಶ್ ಅಂತ ಹೇಳಿ. ಅಂದ್ರ ಇದ್ ಕಾಲೇಜ್ ಅಂದ್ರ ನಮಗ ಭಾಳ ಪ್ರೊವೈಡ್ ಮತ್ ಫೆಸಿಲಿಟೀಸ್ ಕೊಡತೈತ್ರಿ. ಏನ್ ಪ್ರೈವೇಟ್ ಕಾಲೇಜ್ ಕಡೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ ಅದಕ್ಕಿಂತ ಜಾಸ್ತಿ ಇದು ಗೌರ್ಮೆಂಟ್ ಕಾಲೇಜ್ ಅಂತ ಅನ್ಸಂಗೇ ಇಲ್ರಿ ನಮಗ. ಯಾಕಂದ್ರೆ ಅಷ್ಟು ಫೆಸಿಲಿಟೀಸ್, ಅಷ್ಟು ನೆಟ್ವರ್ಕ್, ಅಷ್ಟು ನಮಗ ಗೈಡೆನ್ಸ್ ಕೊಡತ್ತಾರ್ರಿ. ಇದ್ ನಾವು ನೋಡ್ಬೋದು, ನಮ್ ಕ್ಲಾಸ್ ರೂಮ್ಸ್ ನೋಡ್ಬೋದು, ಮತ್ತ ಕಾರಿಡಾರ್ ನೋಡ್ಬೋದು, ಮತ್ತ ವಾಟರ್ ಫೆಸಿಲಿಟಿ ನೋಡ್ಬೋದು. ಎಲ್ಲಾ ನೋಡಿದ್ರೆ ನಮ್ಗ ಏನೇನ್ ಡೇ ಟು ಡೇ ಬೇಸಿಕ್ ನೀಡ್ಸ್ ಐತೆ ಅದಕ್ಕಿಂತ ಜಾಸ್ತಿನೂ ನಮಗ್ ಏನ್ ಬೇಕು, ಏನ್ ಪ್ರಾಬ್ಲಮ್ ಇದೆ ಅದೆಲ್ಲಾ ಕವರ್ ಮಾಡೋದು ಡಿಪಾರ್ಟ್ಮೆಂಟ್ ಮಾಡತೈತ್ರಿ. ಮತ್ತ ಇದೆಲ್ಲ ಆಜು ಬಾಜು ಡಿಪಾರ್ಟ್ಮೆಂಟ್ ನೋಡಿದ್ರೆ ನಮ್ ಮೇನ್ ಅಟ್ರಾಕ್ಷನ್ ನೋಡಿದ್ರೆ ನಮ್ದು MBA ಡಿಪಾರ್ಟ್ಮೆಂಟ್ ಒಂದೇ ಇದೆ ರೀ. ಯಾಕಂದ್ರೆ ನಮ್ದು ಕಲ್ಚರ್ ಮತ್ತು ನಮ್ದು ಅಲ್ಯೂಮಿನಿಯಂ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಇದೆ ರೀ ಕರ್ನಾಟಕ ಒಳಗ. ನಮಗೆಲ್ಲಕ್ಕೂ ಜಾಬಿಗಾಗ್ಲಿ, ನಮಗೆ ಏನಾದ್ರು ಸಾಫ್ಟ್ ಸ್ಕಿಲ್ಸಿಗಾಗ್ಲಿ ಎಲ್ಲಕ್ಕೂ ಭಾಳ ಹೆಲ್ಪ್ ಕೊಡತೈತ್ರಿ. ಬ್ರ್ಯಾಂಡ್ ಬಜಾರ್ ಅಂತ ಹೋದ ವರ್ಷ ಮಾಡಿದ್ರ, 5 ವರ್ಷ ಮಾಡ್ತಾರೆ. ಲಾಸ್ಟ್ ಇಯರ್ ಮಾಡಿದೀವ್ರಿ, ಅದು ಸಕ್ಸಸ್ ಆಗಿತ್ತು. ಹಾ, ಯಾವ ರೀತಿ ಅನುಭವ ಆಯ್ತು? ಅವಾಗ ಲಾಸ್ಟ್ ಟೈಮ್ ಅದ್ ನಮ್ದು ಫಸ್ಟ್ ಟೈಮ್ ಐತ್ರಿ, ಇದು ಫಸ್ಟ್ ಬ್ಯಾಚ್ ಒಳಗ. ಅವಾಗ ನಮಗ ಸ್ಟಾಲ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಟಾಕ್ ಖಾಲಿ ಆದ್ರೆ ಮತ್ತೆ ಸ್ಟಾಕ್ ರಿಸ್ಟಾಕ್ ಹೆಂಗ್ ಮಾಡೋದು, ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದು, ಆಫರ್ ಇದ್ರ ಹೆಂಗ್ ಅಟ್ರಾಕ್ಟ್ ಮಾಡೋದು, ಆಫರ್ ಕೊಟ್ಟು ಹೆಂಗ್ ಅಟ್ರಾಕ್ಟ್ ಮಾಡೋದು, ಇದೆಲ್ಲಾ ಟೀಚಿಂಗ್ಸ್ ನಾವ್ ಬರೀದ್ ಬುಕ್ ಒಳಗ್ ಕಲಿತೇವ್ರಿ. ಥಿಯರಿ ಒಳಗ್ ಕಲತ್, ಎಕ್ಸಾಮ್ ಒಳಗ್ ಕಲತ್ ಬಂದ್ ಬಿಡ್ತೇವ್ರಿ ಬರೋದ್. ಆದ್ರ ಪ್ರಾಕ್ಟಿಕಲ್ ಆಗಿ ನಾವ್ ಹೆಂಗ್ ಅದ್ ಇಂಪ್ಲಿಮೆಂಟ್ ಮಾಡ್ಬೇಕು, ಅದ್ ಎಕ್ಸ್ಪೀರಿಯನ್ಸ್ ಜಾಬ್ ಮಾಡೋ ಮಟ್ಟ ಸಿಗಂಗಿಲ್ರಿ. ಆದ್ರ ನಮಗ್ ಮೊದ್ಲಾದ ಎಕ್ಸ್ಪೀರಿಯನ್ಸ್ ಸಿಕ್ತ, ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಹೆಂಗಿಲ್ಲ ಅಂದ್ರೆ ಜಾಬ್ ಒಳಗ್ ಹೋದಾಗ ನಮಗ ಒಂದ್ ಅಪರ್ ಹ್ಯಾಂಡ್ ಇರ್ತೈತ್ರಿ ಮಾತಾಡಕ್. ಮತ್ ನಾವ್ ಇದು ಎಕ್ಸ್ಪೀರಿಯನ್ಸ್ ನಮ್ CV ಒಳಗ್ ಹಾಕಿ ಅನ್ಬೋದ್ರಿ, ನಾವ್ ನಮ್ ಕಾಲೇಜ್ ಟ್ರೇಡ್ ಫೇರ್ ಮಾಡಿದ್ವಿ, ಹಿಂಗಿಂಗ್ ಕಂಡಕ್ಟ್ ಮಾಡಿದ್ವಿ, ಇಷ್ಟೆಲ್ಲಾ ಪ್ರಾಡಕ್ಟ್ಸ್ ಮಾರಿದ್ವಿ. ಮತ್ ನಮಗ್ ಪ್ರಾಡಕ್ಟ್ ಇಂದ MRP, ಅದ್ರ ಆಫರ್, ಅವೆಲ್ಲ ಟ್ರಿಕ್ಸ್ ಅದೆಲ್ಲ ನಮಗ್ ಮೊದ್ಲ ಗೊತ್ತಿದ್ದಿಲ್ರಿ. ಆಮೇಲೆ ಹೋಲ್ಸೇಲರ್ ಜೊತೆ ಹೆಂಗ್ ಮಾತಾಡ್ಬೇಕು, ರಿಟೇಲರ್ ಜೊತೆ ಹೆಂಗ್ ಮಾತಾಡ್ಬೇಕು, ಸಾಮಾನ್ ಹೆಂಗ್ ಮಾರ್ಬೇಕು. ನಾವು ಫಸ್ಟ್ ಸೆಮ್ ಒಳಗ್ ಇದ್ದಾಗ ನಮ್ಗ ನಮ್ ಡೀನ್ ಅಂಡ್ ಡೈರೆಕ್ಟರ್ ಸರ್ ಒಂದ್ ಅಪಾರ್ಚುನಿಟಿ ಕೊಟ್ರಿ ನಮ್ಗ. ಕೆಮಾರ್ಟ್ ಅಂತ ಹೇಳಿ ಒಂದು ರಿಟೇಲ್ ಶಾಪ್ ಓಪನ್ ಮಾಡಿದ್ರಿ ನಮ್ ಡಿಪಾರ್ಟ್ಮೆಂಟ್ ಒಳಗ. ಇದನ್ನ ಸ್ಟಾರ್ಟ್ ಮಾಡಿದ್ ನಾವು 5 ಗರ್ಲ್ಸ್, ನಮ್ದು ಫಸ್ಟ್ ಸೆಮ್ ಒಳಗಿಂದ 5 ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಅದನ್ನ ರನ್ ಮಾಡತ್ತಿದ್ ನಾವು. ಇದ್ರಗೆಲ್ಲ ಹೆಲ್ಪ್ ಏನೇನ್ ಬೇಕು ನಮ್ಗೆಲ್ಲ ನಮ್ ಡೀನ್ ಸರ್ ಹೆಲ್ಪ್ ಮಾಡ್ತಾರ. ಆಮೇಲೆ ನಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಸಿಗುತ್ತೆ ಅಪಾರ್ಟ್ ಫ್ರಮ್ ಥೆರಟಿಕಲ್ ಥಿಂಗ್ಸ್. ಸೊ ಅದರಿಂದ ನಾವು ಬಹಳ ನಮ್ಗ ಏನ್ ಬೇಕೆಲ್ಲ ಕಲಿತಿದೀವಿ ನಾವು. ಮತ್ ನಮ್ದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ ಬಹಳ ಹೆಲ್ಪ್ ಮಾಡತೈತಿ ನಮ್ಗ. ಸೊ ಅದ್ರದ್ದು ರಿಲೇಟೆಡ್ ಆಗಿ ಐಡಿಯಾ ತಗೊಂಡ್ ಬಂದ್ ಬ್ರ್ಯಾಂಡ್ ಬಜಾರ್ ಅಂತ ಈಗ ನಾವು ಕಂಡಕ್ಟ್ ಮಾಡ್ತಿರೋದು. ಯಾಕಂದ್ರೆ ನಮ್ದು ಕಾಲೇಜ್ ಇಂದ ಈ ಸತ 50th ಇಯರ್ ಸೆಲೆಬ್ರೇಷನ್ ಐತಿ. ನಮ್ದು ಬ್ಯಾಚ್ ಗೋಲ್ಡನ್ ಬ್ಯಾಚ್ ಆಗ್ತೈತಿ. ಸೊ ಥ್ಯಾಂಕ್ ಯು. ಅಂಜನಾ ಸೂರ್ಯವಂಶಿ.